ಒತ್ತಡ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಾದರೆ, ನನ್ನ ಎಷ್ಟೋ ಜನ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಹೇಗಾಗ್ತಿದೆ ಅಂದರೆ, ನೈಟ್ ಶಿಫ್ಟಲ್ಲಿ ಆಫೀಸಲ್ಲಿ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗಿ ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡ್ಕೋಬೇಕು, ಅವರ ಹೆಲ್ತ್ ಕೂಡ ನೋಡ್ಕೋಬೇಕು. ಸೊ ಈ ರೀತಿ ತುಂಬ ಒತ್ತಡ ಆಗ್ತಿದೆ. ಇದರಿಂದ ಮಹಿಳೆಯರು ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ? ಮಹಿಳೆಯರಿಗೆ ಆಗುವಂಥ ಒತ್ತಡ ಒಂದು ಸ್ವಲ್ಪ ಭಿನ್ನ. ಯಾಕೆಂತಂದರೆ ನಮ್ಮಲ್ಲಿ ಸುಲಭವಾಗಿ ನಮ್ಮ ಕುಟುಂಬಗಳಲ್ಲಿ ಮಹಿಳೆಯರನ್ನು ಹೋಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಅಂದರೆ ಏನು, ಇಡೀ ಮನೆಯ ಜವಾಬ್ದಾರಿ ಎಲ್ಲ ಅವರ ಮೇಲೆ. ಹೊರಗಿನಿಂದ ದುಡಿದು ಹಣವನ್ನು ತರುವಂತಹ ಜವಾಬ್ದಾರಿಯನ್ನು ಬಿಟ್ಟು ಎಷ್ಟೋ ಮನೆಗಳಲ್ಲಿ ಗಂಡಸರು ಬೇರೆ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಸೊ ಇಡೀ ಮನೆಯನ್ನು ಹ್ಯಾಂಡಲ್ ಮಾಡುವಂತಹ ಜವಾಬ್ದಾರಿಯೂ ಹೆಂಗಸರ ಮೇಲೆ ಇರ್ತದೆ. ಅದರ ಜೊತೆಗೆ ನೀವು ಹೇಳಿದ ಹಾಗೆ ಅವರು ಕೆಲಸವೂ ಮಾಡ್ತಾರೆ ಅಂತಾದರೆ ಆವಾಗ ಅದು ಇನ್ನೂ ಕೂಡ ಹೆಚ್ಚು ಅವರಿಗೆ ಒತ್ತಡಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಇತ್ತೀಚೆಗೆ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಜೀವನ ಮಾಡ್ತಾ ಇರ್ತೇವೆ. ಹಾಗಾಗಿ ಅಡುಗೆ ಮನೆಯ ಕೆಲಸಗಳಿರ್ಬೋದು, ಅಥವಾ ಬಟ್ಟೆಗಳನ್ನು ಒಗೆದು ಮಡಚಿ ಇಡುವಂಥದ್ದು ಇರ್ಬೋದು, ಈ ಥರ ಸಣ್ಣ ಸಣ್ಣ ಕೆಲಸಗಳಿದ್ದರೂ ಕೂಡ ಅವೆಲ್ಲವೂ ಮಹಿಳೆಯರ ಮೇಲೆ ಇರ್ತದೆ. ಅದು ಕೂಡ ಯಾವಾಗ ಇತರೆ ಅಂದರೆ ಗಂಡಸರಿಂದ, ಮನೆಯಲ್ಲಿರುವಂಥ ಗಂಡಸರಿಂದ ಅಥವಾ ಗಂಡು ಮಕ್ಕಳಿಂದ ಯಾವಾಗ ಸಹಾಯ ಸಿಗೋದಿಲ್ಲೋ, ಯಾವಾಗ ಅದಕ್ಕೆ ಒಂಥರ ಸಪೋರ್ಟ್ ಸಿಗೋದಿಲ್ಲೋ, ಆವಾಗ ಅದು ಇನ್ನೂ ಹೆಚ್ಚಿನ ಒತ್ತಡಕ್ಕೆ ಕಾರಣ ಆಗ್ತದೆ. ಅದು ಮಾತ್ರ ಅಲ್ಲ, ಈಗ ಮನೆಯಲ್ಲಿರುವಂಥ ಈ ಒತ್ತಡಗಳ ಜೊತೆಗೆ ಕೆಲಸಕ್ಕೆ ಹೋದಾಗ ಅಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒತ್ತಡಗಳಿರ್ತವೆ. ಈಗ ನೀವು ಉದಾಹರಣೆಗೆ ನಿಮ್ಮ ಕಲೀಗ್ಗಳ ಉದಾಹರಣೆ ಕೊಡ್ತಾ ಇದ್ರಿ. ನಿಮ್ಮ ಜರ್ನಲಿಸಮ್ ಅನ್ನೋದೇ ಒಂಥರ ಒತ್ತಡದ ಕ್ಷೇತ್ರ. ಯಾಕೆಂದರೆ ನಿಮಗೆ ಟೈಮ್ ಬೌಂಡಾಗಿ ಕೆಲಸ ಮಾಡಬೇಕು. ಇಷ್ಟು ಹೊತ್ತಿಗೆ ನೀವು ಸುದ್ದಿ ಕೊಡಬೇಕಂದ್ರೆ ಅಷ್ಟೊತ್ತಿಗೆ ಸುದ್ದಿ ಕೊಡಲೇಬೇಕು. ಇಷ್ಟು ಹೊತ್ತಿಗೆ ಈ ಕೆಲಸ ಆಗಬೇಕು ಅಂದರೆ ಆ ಕೆಲಸ ಆಗಲೇಬೇಕು. ಸೊ ಅಷ್ಟಾಗುವಾಗ ಬೇರೆ ನಿಮಗೆ ಇರುವಂಥ ಒತ್ತಡಗಳ ಜೊತೆಗೆ ಈ ಥರದ ಒತ್ತಡಗಳು ಸೇರಿದಾಗ ಎಷ್ಟೋ ಸರ್ತಿ ಅದು ಬೇರೆ ಬೇರೆ ರೀತಿಯಲ್ಲಿ ಪರಿಣಮಿಸ್ತದೆ. ಸರ್, ಈ ರೀತಿ ಒತ್ತಡ ಹೆಚ್ಚಾದಾಗ ಸ್ಪೆಷಲಿ ಮಹಿಳೆಯರಲ್ಲಿ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ? ಮಹಿಳೆಯರಲ್ಲಿ ಒತ್ತಡ ಅನ್ನೋದು ಅದೇ ನಾನು ಹೇಳಿದ ಹಾಗೆ, ಒತ್ತಡ ಅನ್ನೋದು ಸಾಧಾರಣವಾಗಿ ಅಷ್ಟು ಸುಲಭವಾಗಿ ಯಾರಿಗೂ ಕಾಣಿಸೋದಿಲ್ಲ. ಇದು ಎಲ್ಲ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಗೂ ಅನ್ವಯ ಆಗುವಂಥ ವಿಷಯ. ನಮ್ಗೆ ಒತ್ತಡ ಆಗ್ತಾಯಿದ್ರು ನಾವು ನಗ್ತಾ ಇರ್ತೇವೆ. ಸಾಧಾರಣವಾಗಿ ನೀವು ನೋಡಿರ್ಬೋದು, ಒಳಗಿಂದ ಬೆಂಕಿಯ ಹಾಗೆ ಕುದೀತಾ ಇರ್ತದೆ, ಆದರೆ ಹೊರಗಿನಿಂದ ಎಲ್ಲರೂ ನಗ್ನಗ್ತಲೇ ಇರ್ತಾರೆ. ಹೇಗಿದ್ದೀರಾ ಅಂತ ಕೇಳಿದರೆ ನನಗೆ ತುಂಬ ಸ್ಟ್ರೆಸ್ ಆಗಿದೆ ಅಂತ ಹೇಳೋದು ಬಹಳ ಕಡಿಮೆ. ಚೆನ್ನಾಗಿದ್ದೇನೆ, ನಡೀತಾ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತೇವೆ ಹೊರತು ನಿಜವಾಗ್ಲೂ ಸ್ಟ್ರೆಸ್ ಆಗ್ತಾ ಇದೆ ಅಂತ ನಾವು ಹೇಳ್ಕೊಳ್ಳೋದು ಬಹಳ ಅಪರೂಪ. ಯಾಕೆ ಅಂತ ಕೇಳಿದರೆ, ಎಷ್ಟೋ ಜನರಿಗೆ ಇದೊಂದು ತಪ್ಪು ಕಲ್ಪನೆ ಇದೆ. ನನಗೆ ಸ್ಟ್ರೆಸ್ ಆಗ್ತಾಯಿದೆ ಅಂತ ಹೇಳಿದರೆ ಬೇರೆಯವರು ನನ್ನ ಬಗ್ಗೆ ಒಂದು ರೀತಿಯಾದಂಥ ಜಡ್ಜ್ಮೆಂಟನ್ನು ಮಾಡಿಕೊಳ್ಬಹುದು ಅಂತ. ಅಂದರೆ ಬಹುಶಃ ನನಗೆ ಆ ಕೆಲಸವನ್ನು ಮಾಡುವುದಕ್ಕೆ ನನ್ನ ಹತ್ರ ಆ ಕೆಪಾಸಿಟಿ ಇಲ್ಲ ಅಂತ ಅನ್ನುವಂಥ ಜಡ್ಜ್ಮೆಂಟ್ ಮಾಡ್ಬೋದು ಅನ್ನುವಂಥ ಭಾವನೆಗಳಿರ್ತದೆ. ಸೊ ಇದರಿಂದಾಗಿ ಮಹಿಳೆಯರಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ. ದೈಹಿಕವಾಗಿ ಯಾವ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ? ಮೊದಲನೇದಾಗಿ ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಸಮಸ್ಯೆಗಳು ಬರಬಹುದು. ಅದರ ಏನು ರೆಗ್ಯುಲರ್ ಸೈಕಲ್ ಇರುತ್ತೋ ಅದು ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆಗಳಿರ್ತವೆ. ಅದರಿಂದಾಗಿ ಈಗ ಸಾಮಾನ್ಯವಾಗಿ ಕೇಳಿಬರುವಂಥ PCOD ಅಥವಾ PCOS ಅಂತ ಏನು ಹೇಳ್ತೇವೋ ಈ ಥರದ ಸಮಸ್ಯೆಗಳು ಬರಬಹುದು. ಅದಲ್ಲದೆ ಡಾಕ್ಟರ್ಗಳ ಹತ್ರ ನೀವು ಹೋದರೆ ಅಲ್ಲಿ ಎಕ್ಸ್ರೇ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು ನಿಮಗೆ ಅಲ್ಲಿ ಸಮಸ್ಯೆ ಇಲ್ಲ. ಆದರೆ ಕೆಳಗಿನ ಬೆನ್ನಿನ ನೋವು ಅಥವಾ ಕುತ್ತಿಗೆ ನೋವು ಅಥವಾ ತಲೆನೋವು, ಇತ್ತೀಚೆಗೆ ಅನೇಕರಿಗೆ ಇದು ಮೈಗ್ರೇನ್ ಅನ್ನೋದು ಬಹಳ ಕಾಣಿಸ್ತಾ ಇದೆ. ಇದೆಲ್ಲಕ್ಕೂ ಸ್ಟ್ರೆಸ್ ಅನ್ನೋದು ಕಾರಣ ಆಗಿರ್ತದೆ. ಅದಲ್ಲದೆ ಈ ಥರದ ಸ್ಟ್ರೆಸ್ಸನ್ನು ಇನ್ನೂ ಹೆಚ್ಚು ಸಮಯ ಹಾಗೇ ತಡ್ಕೊಳ್ತಾ ಹೋಗ್ತಾ ಇದ್ದರೆ ಇನ್ನೂ ದೊಡ್ಡ ರೀತಿಯಾದಂಥ ಸಮಸ್ಯೆಗಳು, ಉದಾಹರಣೆಗೆ ಫೈಬ್ರೋಮಯಾಲ್ಜಿ ಇರ್ಬೋದು, ಮಯೋಸಿಟಿಸ್ ಇರ್ಬೋದು, ಅಥವಾ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಇರ್ಬೋದು. ಇಂಥದ್ದಕ್ಕೆ ಸರಿಯಾದ ಮದ್ದುಗಳೇ ಇಲ್ಲ. ಯಾಕೆಂದರೆ ಒತ್ತಡ ಕಡಿಮೆ ಮಾಡಿಯೇ ನಿಧಾನವಾಗಿ ಅದನ್ನು ರಿಕವರಿ ಮಾಡಬೇಕು. ಸೊ ಈ ಥರದ ಸಮಸ್ಯೆಗಳು ಕೂಡ ಎಷ್ಟೋ ಜನರಲ್ಲಿ ಕಾಣಿಸ್ಕೊಳ್ತವೆ. ಅದಲ್ಲದೆ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ನೋಡೋದಂತಾದರೆ, ಒತ್ತಡದಿಂದಾಗಿ ಎಷ್ಟೋ ಸರ್ತಿ ಕೋಪ ಬರುವಂಥದ್ದು, ಫ್ರಸ್ಟ್ರೇಷನ್ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಅಥವಾ ತಮ್ಮ ಕೆಲಸದಲ್ಲಿ ಗಮನ ಕಳ್ಕೊಳ್ಳುವಂಥದ್ದು, ಮರೆತು ಹೋಗುವಂಥದ್ದು, ಅದರಿಂದಾಗಿ ಇನ್ನೇನೋ ಸಮಸ್ಯೆಗಳು ಅಥವಾ ಅಡಚಣೆಗಳಾಗುವಂಥದ್ದು, ಈ ಥರದ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಅದರ ಜೊತೆಗೆ ನಿದ್ರಾಹೀನತೆ ಅನ್ನೋದು ಇತ್ತೀಚೆಗೆ ಅನೇಕರಲ್ಲಿ ಕಾಣಿಸ್ಕೊಳ್ಳುವಂಥ ದೊಡ್ಡ ಸಮಸ್ಯೆ. ಸೊ ಈ ಥರದ ಬೇರೆ ಬೇರೆ ಸಮಸ್ಯೆಗಳು ಒತ್ತಡದಿಂದಾಗಿ ಕಾಣಿಸ್ಕೊಳ್ತವೆ.
ಮೊಣಕಾಲ್ ನೋವು, ಬೆನ್ನು ನೋವು, ಕತ್ತು ನೋವು, ಗಾಯ, ಉಳುಕು, ಊತ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಯುನಾನಿ ಔಷಧ ಮಹಿಡಾ ಸುಕೂನ್ ಮಸಾಜ್ ಆಯಿಲ್. ಮಹಿಡಾ ಸುಕೂನ್ ಮಸಾಜ್ ಆಯಿಲ್ ಬಳಸಿ ಜೀವನವು ಸುಖಕರವಾಗಿರುವುದು. ಬೇರೆ ಯಾವುದೋ ಮಸಾಜ್ ಆಯಿಲ್ ಅಲ್ಲ. ಮಹಿಡಾ ಸುಕೂನ್ ಮಸಾಜ್ ಆಯಿಲ್. ಇನ್ನು ವರ್ಕಿಂಗ್ ವುಮೆನ್ ಯಾವ ರೀತಿ ಮನೆ ಹಾಗೂ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು? ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದಿದೆಯಲ್ಲ, ಇದ್ರ ಬಗ್ಗೆ ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಬೇಕು. ಈಗ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಮನೆಯ ಚಿಂತನೆ ಬರಬಾರ್ದು, ಮನೆಯಲ್ಲಿದ್ದಾಗ ಕೆಲಸದ ಚಿಂತನೆ ಬರಬಾರ್ದು ಅಂತ ನಾವು ಅನೇಕರು ಅಂದುಕೊಳ್ತೇವೆ. ಅಥವಾ ಕೆಲವರು ಹೇಳೋದು ಉಂಟು, ನಾನು ಮನೆಯಿಂದ ಕಾಲು ಹೊರಗಿಟ್ಟ ಮೇಲೆ ಮನೆಯ ಬಗ್ಗೆ ಯೋಚನೆಯೂ ಮಾಡೋದಿಲ್ಲ, ಅದು ಪೂರ್ತಿ ಬೇರೆ ಡಿಪಾರ್ಟ್ಮೆಂಟು, ಹಾಗಂತ ಮನೆಗೆ ಬಂದ ಮೇಲೆ ಕೆಲಸದ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ, ಅದು ಪೂರ್ತಿ ಬೇರೆ ಡಿಪಾರ್ಟ್ಮೆಂಟು ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ, ಇದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ, ಒಬ್ಬ ವ್ಯಕ್ತಿ ಅನ್ನೋದು ಅದು ಒಬ್ಬ ಪರಿಪೂರ್ಣವಾದಂಥ ಒಂದು ಸಂಘಟನೆ. ಅಂದರೆ ನಮ್ಮ ಶರೀರದಲ್ಲಿರುವಂಥ ಈ ಎಲ್ಲ ಅಂಗವ್ಯೂಹಗಳೇನಿದೆ, ಇವೆಲ್ಲವೂ ಜೊತೆಗೆ ಕೆಲಸ ಮಾಡಿದಾಗ ಅಷ್ಟೇ ನಮಗೆ ಒಳ್ಳೆಯ ಜೀವನ ನಡೆಸೋದಕ್ಕೆ ಸಾಧ್ಯ. ಅಥವಾ ನಮ್ಮ ಇಡೀ ಜೀವನ ಅಥವಾ ಜೀವ ಇರುವುದೇ ಎಲ್ಲ ಅಂಗವ್ಯೂಹಗಳು ಒಟ್ಟಿಗೆ ಕೆಲಸ ಮಾಡಿದಾಗ. ನಾನು ಈಗ ಕೆಲಸ ಮಾಡ್ತೇನೆ, ನನಗೀಗ ರೆಸ್ಟು ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ನಾವು ಏನೂ ಆಹಾರ ತಗೊಳ್ಳದೇ ಇದ್ದಾಗಲೂ ಕೂಡ ನಮ್ಮ ಜೀರ್ಣಾಂಗ ವ್ಯೂಹ ಕೆಲಸ ಮಾಡ್ತಾ ಇರ್ತದೆ. ಸೊ ಹೀಗೆ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವುದು ನಾವು ಯಾವಾಗ ಇದನ್ನು ಡಿಪಾರ್ಟ್ಮೆಂಟ್ ಅಥವಾ ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಳ್ತೇವೋ ಆವಾಗ ಎಷ್ಟೋ ಸತಿ ಅದು ಇನ್ನೂ ಹೆಚ್ಚು ತೊಡಕನ್ನು ಉಂಟು ಮಾಡ್ತದೆ. ಉದಾಹರಣೆಗೆ ಮನೆಯಿಂದ ಹೊರಟು ಕೆಲಸಕ್ಕೆ ಬಂದಾದ ಮೇಲೆ ಮನೆಯಲ್ಲೇನೋ ಒಂದು ಸಮಸ್ಯೆ ಆಯಿತು, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಯಿತು, ನಾನೀಗ ಕೆಲಸ ಮಾಡೋದಿಲ್ಲ, ನಾನು ಮನೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಕೂತ್ಕೊಳ್ಳಿಕ್ಕಾಗ್ತದೆ? ಆಗೋದಿಲ್ಲ. ಅಥವಾ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೇನೋ ಅವರು ಸಮಯಕ್ಕೆ ಸರಿಯಾಗಿ ತಿಂಡಿ ತಿಂದ್ರ, ಊಟ ಮಾಡಿದ್ರ ಅಂತ ಸಾಧಾರಣವಾಗಿ ಮಹಿಳೆಯರಿಗೆ ಕನ್ಸರ್ನ್ ಇದ್ದೇ ಇರ್ತದೆ. ತಾಯಿಯಾದವಳಿಗೆ ಸಹಜವಾಗಿರುವಂಥ ಕನ್ಸರ್ನ್ ಇದು. ಇದನ್ನು ಇರಬಾರ್ದು ಅಂತ ಹೇಳಿದರೆ ಅದು ಸಾಧ್ಯವಾ? ಆಗೋದಿಲ್ಲ. ಹಾಗಾಗಿ ನಾವು ಈ ಬ್ಯಾಲೆನ್ಸ್ ಅನ್ನುವುದನ್ನು ಬೇರೆ ರೀತಿಯಲ್ಲಿ ತಂದುಕೊಳ್ಬೇಕು. ಅಂದರೆ ಪ್ರತಿದಿನವೂ ಇಷ್ಟೇ ಗಂಟೆ ಇಂಥದ್ದೇ ಮಾಡೋದು ಅನ್ನುವ ಬದಲು ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡಿಕೊಂಡು ನಮಗೆ ಯಾವ ಕೆಲಸವನ್ನು ಎಷ್ಟು ಆಯಾ ದಿನಗಳಲ್ಲಿ ನಿರ್ಧಾರ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಬೇಕು. ಇದು ಮೊದಲನೇದು. ಎರಡನೇದು, ಎಲ್ಲಿ ನಮಗೆ ಒಂಥರ ಒತ್ತಡ ಆಗ್ತದೋ ಅಥವಾ ಎಲ್ಲಿ ನಮಗೆ ಅಸಹಾಯಕ ಫೀಲಿಂಗ್ ಬರ್ತದೋ ಆವಾಗ ನಮ್ಮ ಕಲೀಗ್ಗಳ ಹತ್ರ ಹೇಳುವುದಕ್ಕೆ ನಾವು ಯಾವತ್ತೂ ಒಂಥರ ಹಿಂಜರಿಕೆ ಪಡಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅದು ಏನು ಅದರಿಂದಾಗಿ ನಾವೆಲ್ಲೋ ಕೀಳರಿಮೆಯನ್ನು ಪಡಬೇಕಾದಂಥ ಅಗತ್ಯ ಇಲ್ಲ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಹೊಸ ಸಮಸ್ಯೆ ಏನಾಗಿದೆ ಅಂದರೆ, ಈ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂದಾದ ಮೇಲೆ ಎಷ್ಟೋ ಜನ ತಾಯಿಯಂದರು ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಮನೆಯಿಂದಲೇ ಕೆಲಸ ಮಾಡೋದು ಅಂದ್ರೇನು? ಮಗು ಜೊತೆಗೆ ಇರ್ತದೆ, ಸಣ್ಣ ಮಗು ಅಂತಾದರೆ. ಆವಾಗ ಮೀಟಿಂಗ್ ನಡೀತಾ ಇರಬೇಕಾದ್ರೂ ಮಗು ಅಳುತ್ತದೆ, ಅಥವಾ ಮಗುವಿಗೆ ಅರ್ಜೆಂಟ್ ಆವಾಗ ಹಸಿವಾಗ್ತದೆ, ಇವರು ಅರ್ಜೆಂಟ್ ಮೀಟಿಂಗ್ನಲ್ಲಿರ್ತಾರೆ. ಸೊ ಈ ಥರದ ಸಮಸ್ಯೆಗಳು ಎಷ್ಟೋ ಜನ ವರ್ಕಿಂಗ್ ವಿಮೆನ್ಗಳಿಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಒಂದು ಟೀಮ್ನಲ್ಲಿ ಎಲ್ಲ ಹೆಂಗಸರೇ ಇದ್ದಾರೆ ಅಂತಾದರೆ ಅವರು ಬಹಳ ಒಂದು ಒಳ್ಳೆಯ ಉಪಾಯ ಮಾಡ್ಕೊಂಡಿದ್ದಾರೆ. ಇಂಥ ಟೈಮಿಗೆ ಇಡೀ ವರ್ಕಿಂಗ್ ಅವರ್ಸಲ್ಲಿ ಆವಾಗ ಇಷ್ಟಿಷ್ಟು ಬ್ರೇಕ್ ಕೊಟ್ಕೊಂಡು ಅವರವರ ಮಕ್ಕಳನ್ನು ಏನಾಗ್ತಾಯಿದೆ ಅಂತ ನೋಡಿಕೊಂಡು ಮತ್ತೆ ಪುನಃ ಕೆಲಸಕ್ಕೆ ಬರುವಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಥವಾ ಮಾಡ್ಕೊಳ್ಳೋದ್ರಲ್ಲಿ ಇಂಥ ಸಿಸ್ಟಮನ್ನು ಬಿಲ್ಡ್ ಮಾಡ್ಕೊಳ್ಬೋದು. ಆವಾಗ ಏನಾಗ್ತದೆ, ಎರಡೂ ಕಡೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗ್ತದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಹದಗೆಟ್ಟಿರೋದೇ ವರ್ಕ್ ಫ್ರಮ್ ಹೋಮ್ ಬಂದಾದ ಮೇಲೆ. ಯಾಕಂದರೆ ಏನು ಟ್ರಾವೆಲ್ ಮಾಡಲಿಕ್ಕೆ ಏನಿಲ್ಲಲ್ಲ, ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸ ಮಾಡಿ ಅಂತ ಕಂಪನಿಯವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಸಹಜವಾಗಿಯೇ ಆಯ್ತು ಇನ್ನೊಂದು 5 ನಿಮಿಷ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನನ್ನದೊಂದು ದೊಡ್ಡ ತಲೆಬಿಸಿ ಮುಗೀತದೆ ಅಂತ ನಾವು ಅಂದ್ಕೊಂಡು ನಾವು ಕೆಲಸದಲ್ಲೇ ತೊಡಗಿಕೊಂಡಿರ್ತೇವೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ನಿರ್ದಿಷ್ಟ ಅವಧಿಯನ್ನು ಇಟ್ಕೊಂಡು ಈ ಥರ ಕೆಲಸ ಮಾಡ್ಬೋದು, ಈ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಮಗೆ ನಾವೇ ನಮ್ಮ ಬ್ಯಾಲೆನ್ಸನ್ನು ನಾವೇ ಕಂಡುಕೊಳ್ಬೇಕು. ಬೇರೆಯವರಿಂದ ನಾವು ಇಷ್ಟು ಗಂಟೆ ಮಾಡಿ 8 ಗಂಟೆ ಕೆಲಸ ಮಾಡಿ 8 ಗಂಟೆ ನಿದ್ದೆ ಮಾಡಿ 8 ಗಂಟೆ ಈ ಥರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳುವಂಥ ಬದಲು ನಮ್ಮ ಬ್ಯಾಲೆನ್ಸ್ ಏನು ಅಂತ ನಾವೇ ಕಂಡುಕೊಳ್ಳೋದು ಬಹಳ ಉತ್ತಮ. ವಿಸ್ತಾರ ನ್ಯೂಸ್, ನಿಖರ ಜನಪರ.